ಪ್ರೀತಿಯ ವೀಕ್ಷಕರಿಗೆಲ್ಲ ಗಂಧರ್ವಿಕಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ತಮ್ಮೆಲ್ಲರ ಸಹಕಾರದಿಂದ ಅದ್ಭುತ ಶರೀಫಾ ಸಂಚಿಕೆ 6 ಇಂದು ಪ್ರಸಾರಗೊಳ್ತಾ ಇದೆ. ವೀಕ್ಷಕರಿಗೆ ನನ್ನ ಆದರದ ನಮಸ್ಕಾರಗಳು. ಪ್ರತಿ ಸಂಚಿಕೆಯಲ್ಲಿ ಶಿಶುನಾಳ ಶರೀಫರ ಬಗ್ಗೆ ಎಷ್ಟು ಹೇಳ್ತಾ ಹೋದ್ರೂ ಇನ್ನಷ್ಟು ಹೇಳಬೇಕು, ಮತ್ತಷ್ಟು ಹೇಳಬೇಕು ಅಂತ ಅನ್ಸುತ್ತೆ. ತಮ್ಮ ತತ್ವ ಪದಗಳಿಂದಾಗಿ ಇಡೀ ಕನ್ನಡ ನಾಡಿನಲ್ಲಿ ತುಂಬು ಖ್ಯಾತಿಯನ್ನು ಪಡೆದ ಶಿಶುನಾಳ ಶರೀಫರು ಶರೀಫ ಸಾಹಿಬ ಎಂದೇ ಪ್ರಸಿದ್ಧಿ ಪಡ್ಕೊಂಡಂಥವ್ರು. ತಮ್ಮ ಆ ಪುಟ್ಟ ಗ್ರಾಮದಲ್ಲಿ ಸದಾ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಿರತರಾಗಿದ್ದಂತಹ ಶಿಶುನಾಳ ಶರೀಫರು ತಮ್ಮ ಹಳ್ಳಿಯಲ್ಲಿ ಪ್ರತಿನಿತ್ಯದ ಜೀವನದ ಕಣ್ಮನ ಸೆಳೆಯುವ ಒಂದೊಂದು ಸಂಗತಿ ಸನ್ನಿವೇಶಗಳನ್ನ ರೂಪಕವಾಗಿಸಿ ಅಥವಾ ಒಂದು ದೃಷ್ಟಾಂತವಾಗಿಸಿ ತಮ್ಮ ಅನುಭವದ ಬೆಳಕನ್ನು ಮತ್ತು ಅನುಭಾವದ ಬೆಳಗನ್ನು ವರ್ಣಮಯವಾಗಿಸಿ ಹಾಡಿದ್ದಾರೆ. ಅನುಭಾವದ ಶ್ರೀಮಂತಿಕೆಯನ್ನು ಅರಗಿಸಿಕೊಂಡ ಶಿಶುನಾಳ ಶರೀಫರ ಪದಗಳು ಆಪ್ತವಾದ ಕಳಕಳಿಯ ನೆಲೆಯಾಗಿದೆ. ಸುಮಾರು 400ಕ್ಕೂ ಹೆಚ್ಚು ಗೀತೆಗಳನ್ನು ರಚಿಸಿರ್ತಕ್ಕಂಥ ಶಿಶುನಾಳರ ಎಲ್ಲ ಗೀತೆಗಳು ಮನ ಮುಟ್ಟುವಂಥದ್ದು. ಅದರಲ್ಲಿ ಇಂದು ನಾನು ಆಯ್ಕೆ ಮಾಡಿಕೊಂಡದ್ದು ಅಳಬೇಡ ತಂಗಿ ಅಳಬೇಡ. ಬನ್ನಿ ಹಾಗಾದ್ರೆ ಒಂದೊಮ್ಮೆ ಆ ತತ್ವ ಪದವನ್ನ ಸಂಪೂರ್ಣವಾಗಿ ಆಲಿಸೋಣ. ಅಳಬೇಡ ತಂಗಿ ಅಳಬೇಡ, ನಿನ್ನ ಕಳುಹ ಬಂದವರಿಲ್ಲಿ ಉಳುಹಿ ಕೊಂಬುವರಿಲ್ಲ. ಖಡಕೀಲಿ ಉಡಿಯಕ್ಕಿ ಹಾಕಿದರವ್ವ, ಒಳ್ಳೆ ದುಡುಕೀಲೆ ಮುಂದಕ್ಕೆ ನೂಕಿದರವ್ವ. ಮಿಡಿಕ್ಯಾಡಿ ಮದುವ್ಯಾಡಿ ಮೋಜು ಕಾಣವ್ವ, ಹುಡುಕ್ಯಾಡಿ ಮಾಯಾದ ಮರವೇರಿದವ್ವ. ಮಿಂಡೇರ ಬಳಗವು ಬೆನ್ಹತ್ತಿ ಬಂದು ರಂಡೇರೈವರು ಕೂಡಿ ನಗುತ್ತಲೇ ನಿಂದು. ಕಂಡವರ ಕಾಲ್ಬಿಟ್ಟು ಕೈ ಮುಗಿದು ನಿಂತರೂ ಗಂಡನ ಮನಿ ನಿನಗ ಬಿಡದವ್ವ ತಂಗಿ. ರಂಗೀಲಿ ಉಟ್ಟಿದಿ ರೇಷ್ಮಿ ದಡಿ ಸೀರಿ, ಹಂಗ ನೂಲಿನ ಪರವಿ ಮರೆತವ್ವ ನಾರಿ. ಮಂಗಳ ಮೂರುತಿ ಶಿಶುನಾಳಧೀಶನ ಅಂಗಳಕ ನೀ ಹೊರತಾದೆವ್ವ ಗೌರಿ. ಈ ಗೀತೆಯನ್ನ ಕೇಳ್ತಾ ಇದ್ರೆ ಹೇಗನ್ನಿಸ್ತಾ ಇದೆ ತಮ್ಗೆಲ್ಲ? ನಾನು ಊಹಿಸಿದಂತೆ ಈ ಗೀತೆ ಒಂದು ಸನ್ನಿವೇಶದ ಚಿತ್ರಣವನ್ನ ಸಹಜವಾಗಿ ಕಣ್ಮುಂದೆ ತಂದು ಕೊಡ್ತಾ ಇದೆ. ಇದು ಒಂದು ಮದುವೆಯ ಮನೆಯ ಚಿತ್ರಣ. ತಾವೆಲ್ಲ ಊಹಿಸಿರಬಹುದು. ತಮ್ಗೆಲ್ಲ ಗೊತ್ತಿದ್ದಂತೆ ಆಗೆಲ್ಲ ಬಾಲ್ಯ ವಿವಾಹಗಳು ನಡೀತಾ ಇತ್ತು. ಈ ತತ್ವ ಪದದಲ್ಲಿ ಮುಖ್ಯವಾಗಿ ಮದುವೆಯ ಕಾರ್ಯಗಳು ಮುಗಿದ ನಂತರ ಮದುವಣಗಿತ್ತಿಗೆ ಅಲ್ಲಿಯ ಅಕ್ಕಪಕ್ಕದ ಹೆಣ್ಣು ಮಕ್ಕಳು ಉಡಿ ತುಂಬುವ ಸಂಪ್ರದಾಯ ಇರ್ತಾ ಇತ್ತು ಆಗೆಲ್ಲ. ಇಲ್ಲಿ ಶರೀಫರು ಕೂಡ ಅಂಥ ಒಂದು ಸಂದರ್ಭವನ್ನ ನೋಡ್ತಾ ಇದ್ದಾರೆ. ಆಗ ತಾನೇ ಮದುವೆಯಾದ ಹುಡುಗಿಯನ್ನ ಉಡಿ ತುಂಬ್ತಾ ಇರ್ತಕ್ಕಂಥ ದೃಶ್ಯ ಅವರ ಈ ಗೀತೆಯಲ್ಲಿ ಕಣ್ಣಿಗೆ ಕಟ್ಟಿದಂತೆ ಕಾಣ್ತಾ ಇದೆ. ಮದುವೆಯಾದ ಹೆಣ್ಣು ತವರು ಮನೆಯಿಂದ ಬೀಳ್ಕೊಡುವಾಗ ಎಷ್ಟು ದುಃಖ ಆಗುತ್ತೆ ಅನ್ನೋದನ್ನ ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ದುಃಖ ಅಷ್ಟಿಷ್ಟಲ್ಲ, ಇಲ್ಲಿ ಕೂಡ ಮದುವೆ ಹೆಣ್ಣು ಅಳ್ತಾ ಇದ್ದಾಳೆ. ಅದನ್ನ ಕಂಡು ಸಮಾಧಾನದ ಮಾತುಗಳು ಹೇಳುವುದರೊಟ್ಟಿಗೆ ಈ ಗೀತೆ ಆರಂಭವಾಗ್ತಾ ಇದೆ. ಲಗ್ನ ಆಗಿ ಹೋಗಿದೆ, ನೀ ಎಷ್ಟೇ ಹತ್ರೂ ಈಗ ಏನು ಪ್ರಯೋಜನ ಇಲ್ಲ. ಇಲ್ಲಿ ಮದುವೆ ಮಾಡಿ ಮುಗಿಸಿ ಹೋಗ್ಲಿಕ್ಕೆ ಬಂದಿರುವವರೆಲ್ಲ ನಿನ್ನನ್ನ ಗಂಡನ ಮನೆಗೆ ಕಳಿಸಿಕೊಡಲೆಂದೇ ಬಂದಿದ್ದಾರೆ, ಹೊರತು ಉಳಿಸಿಕೊಳ್ಳಲು ಅಲ್ಲ. ಈ ಗೀತೆಯಲ್ಲಿ ಒಂದು ವ್ಯಂಗ್ಯವೂ ಎದ್ದು ಕಾಣ್ತಾ ಇದೆ. ಇಲ್ಲಿ ಗಂಡನ ಮನೆ ಎನ್ನುವಂಥದ್ದು ಸಂಸಾರವೆಂಬ ಮಾಯಾಲೋಕ. ಈ ಮಾಯಾಲೋಕಕ್ಕೆ ಕಳಿಸುತ್ತಿರುವವರ ಸಂಭ್ರಮ ನೋಡಿ ಅಂತ ಶಿಶುನಾಳರು ಹೇಳ್ತಾ ಇದ್ದಾರೆ. ಹೆಣ್ಣು ಕೂಡ ಮಿಡಿಕ್ಯಾಡಿ ಅಂದ್ರೆ ಹಂಬಲಿಸಿಯೇ ಮದುವೆ ಆಗ್ತಾ ಇರೋದು. ಮಾಯೆ ಎಂಬ ಸಂಸಾರವನ್ನ ತನ್ನ ಸ್ವ ಇಚ್ಛೆಯಿಂದ ಮಾಡ್ಕೊಳ್ಳಿಕ್ಕೆ ಹೊರಟವಳು ಹೆಣ್ಣು. ಈ ಜೀವ ತಾನಾಗಿಯೇ ಭೋಗ ಲಾಲಸೆಗಳನ್ನ ಬರಮಾಡಿಕೊಳ್ತಾ ಇದೆ. ಇನ್ನು ಈ ಮಾಯಾ ಸಂಸಾರದಲ್ಲಿ 5 ರಂಡೇರು ಅಂದ್ರೆ ಇಲ್ಲಿ ಶಿಶುನಾಳ ಶರೀಫರು ಹೇಳ್ತಾ ಇರೋದು ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮವೆಂಬ ಪಂಚೇಂದ್ರಿಯಗಳ ಬಗ್ಗೆ. ಇವು ಯಾವಾಗಲೂ ಸುಖವನ್ನೇ ಬಯಸುವಂಥವು. ಇವು ನಿನ್ನ ಮನಸ್ಸಿನ ಹಾದಿಯನ್ನು ತಪ್ಪಿಸಬಹುದು. ಈ ಬಂಧನದಲ್ಲಿ ಒಮ್ಮೆ ಸಿಲುಕಿದ್ರೆ ಮರಳುವ ಮಾತು ಯಾವತ್ತೂ ಇಲ್ಲ. ಈ 5 ಮನಸ್ಸನ್ನ ಸನ್ಮಾರ್ಗದಿಂದ ದೂರ ಸರಿಸುವವರಾಗಿರೋದ್ರಿಂದ ಇವೆಲ್ಲವುಗಳನ್ನು ಶರೀಫರು ಮಿಂಡರು ಅಂತ ಕರೀತಾ ಇದ್ದಾರೆ. ಇಷ್ಟೆಲ್ಲ ಬಂಧನಗಳು ಈ ಮಾಯಾ ಸಂಸಾರದಲ್ಲಿರುವಾಗ ಯಾವ ಬಂಧುಗಳ ಕಾಲಿಗೆ ಬಿದ್ದರೂ ನಿನಗೆ ಬಿಡುಗಡೆ ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ಅಣ್ಣನಾಗಿ ಶಿಶುನಾಳರು ತಂಗಿಗೆ ತಿಳುವಳಿಕೆ ಹೇಳ್ತಾ ಇರ್ತಕ್ಕಂಥ ಮಾತಾಗಿದೆ. ಇನ್ನು ತತ್ವಪದದ 1-2 ಸಾಲುಗಳು. ರಂಗೀಲಿ ಹುಟ್ಟಿದಿ ರೇಷ್ಮಿ ದಡಿ ಸೀರಿ,
ಹಂಗ ನೂಲಿನ ಪರವಿ ಮರೆತೆವ್ವ ನಾರಿ. ಇಲ್ಲಿ ರಂಗು ರಂಗಿನ ರೇಷ್ಮೆ ಸೀರೆ ಅಂದ್ರೆ ಆಡಂಬರ ಅಥವಾ ವೈಭವ. ಈ ಆಡಂಬರದಲ್ಲಿ ಆ ಪರಮಾತ್ಮನನ್ನ ಮರೆಯಬೇಡ. ಇದೊಂದು ಎಚ್ಚರ ಇರಲಿ. ಎಷ್ಟೇ ಆಡಂಬರ ವೈಭವ ಬಂದರೂ ಆ ಪರಮಾತ್ಮನೆಂಬುವವನಿದ್ದಾನಲ್ಲ, ಅವನನ್ನ ಮಾತ್ರ ಮರಿಬೇಡ ಅಂತಕ್ಕಂಥ ಸಾಲುಗಳು. ಈ ವೈಭವದ ಜೀವನಕ್ಕೆ ಕಾಲಿಡಲು ಅದೆಷ್ಟು ಉತ್ಸಾಹ ಅವಳಲ್ಲಿ ತುಂಬಿಕೊಂಡಿದೆ. ಈ ವೈಭವದಲ್ಲಿ ನಿಜವಾದ ಪಾರಮಾರ್ಥಿಕ ಚಿಂತನೆಯನ್ನ ಮರೆತಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಶಿಶುನಾಳ ಶರೀಫರು. ಪಾರಮಾರ್ಥಿಕ ಚಿಂತನೆ ಎನ್ನುವಂಥದ್ದು ಮಂಗಳಕರವಾದದ್ದು. ಹೀಗಾಗಿಯೇ ಶರೀಫರು ಕೊನೆಯ ಸಾಲಿನಲ್ಲಿ ಮಂಗಳ ಮೂರುತಿ ಎನ್ನುವ ಪದವನ್ನು ಬಳಸಿರೋದು. ದೇವರಿಗೆ ಹತ್ತಿರವಾಗುವ ಈ ಚಿಂತನೆ ಆಧ್ಯಾತ್ಮಿಕತೆಗೆ ಹತ್ತಿರ ಮಾಡುತ್ತದೆ. ಹಳ್ಳಿಯ ಓಣಿಗಳ ಮಾತು ಸಂದರ್ಭಗಳನ್ನ ರೂಪಕವಾಗಿಸಿ ಅವುಗಳನ್ನ ಹೇಳುವುದರ ಜೊತೆಯಲ್ಲಿಯೇ ಆಧ್ಯಾತ್ಮಿಕ ಚಿಂತನೆಯ ಕಡೆಗೆ ಎಳೆದೊಯ್ಯುವ ಅವರ ಗೀತೆಗಳು, ಪದಗಳು ನಿಜಕ್ಕೂ ಅದ್ಭುತ. ಹೀಗಾಗಿಯೇ ಅವರನ್ನ ಅದ್ಭುತ ಶರೀಫಾ ಅಂತ ಕರಿಬೇಕು ಅಂತ ಅನ್ಸಿದೆ. ವೀಕ್ಷಕರೇ, ಹೇಗಿತ್ತು ಇಂದಿನ ಈ ಸಂಚಿಕೆ? ತಮ್ಗೆಲ್ಲ ಈ ಅದ್ಭುತ ಶರೀಫಾ ಸಂಚಿಕೆ ಮೆಚ್ಚುಗೆ ಆಗ್ತಾ ಇದೆ ಅಂತ ಭಾವಿಸ್ತೇನೆ. ಇಲ್ಲಿಗೆ ಅದ್ಭುತ ಶರೀಫದ ಸಂಚಿಕೆ 6 ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ತತ್ವ ಪದ ಹಾಗೂ ಅದರ ಅರ್ಥ ವಿವರಣೆಯೊಂದಿಗೆ ಭೇಟಿಯಾಗ್ತೇನೆ. ನಮಸ್ಕಾರಗಳು.